ಹಾಯ್ ಹೇಳೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ನಾನು ನಿಮ್ಮ ತುಳುನಾಡ ಕನ್ನಡಿಗ. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸ್ವಲ್ಪ ಹುಷಾರಿಲ್ಲ. ಒಂದು 2 ವಾರದಿಂದ ಜ್ವರ ಎಲ್ಲ ಬಂದು ನನಗೇನು ವೀಡಿಯೋ ಎಲ್ಲ ಮಾಡಲಿಕ್ಕೆ ಏನಾಗಲಿಲ್ಲ. ಮನೆಯಲ್ಲಿದ್ದೆ, ಸ್ವಲ್ಪ ವರ್ಕೆಲ್ಲ ಹೋಗ್ತಿದ್ದೆ. ಮತ್ತು 1 ವಾರ ಜ್ವರ ಬಂದು ನಾನು ಮನೆಯಲ್ಲಿದ್ದೆ. ಸೊ ಹಾಗಾಗಿ ಯಾವುದೇ ವ್ಲಾಗ್ ಎಲ್ಲ ಮಾಡಲಿಲ್ಲ. ಸೊ ಇವತ್ತೊಂದು ಸಣ್ಣದಾಗಿ ಒಂದು ಮಾಡುವ ಅಂತ. ಏನಿಲ್ಲ, ನಮ್ಮ ಗಾಡಿಗೆ ಕೆಲವೊಂದು ಗ್ಯಾಜೆಟನ್ನು ಹಾಕಬೇಕು. ಯಾಕಂದರೆ ಒಂದು ಲಾಸ್ಟ್ ಟೈಮ್ ಹಾಕಿದ್ದಂಥ ಒಂದು ಇಂಡಿಕೇಟರ್ ಅದು ವರ್ಕ್ ಆಗ್ತಿಲ್ಲ. ಮತ್ತು ಅದರೊಳಗೆಲ್ಲ ನೀರು ಹೋಗಿದೆ. ಇಲ್ಲಿ ನೋಡ್ತಿರ್ಬೋದು, ಈ ಕಡೆ ಸೈಡ್ ಇಂಡಿಕೇಟರ್ ಇದು ಆನ್ ಮಾಡಿದಾಗ ಇದು ಹೊತ್ತುತ್ತಿಲ್ಲ. ಇದರೊಳಗೆ ಮಳೆದು ನೀರು ಹೋಗಿದೆ. ಮತ್ತು ನಾನು 2 ಸಲ ವಾಶಿಗೆ ತಗೊಂಡೋಗಿದ್ದೆ. ಸೊ ಆವಾಗ ಏನಾಗಿದೆ, ಇದರೊಳಗೆ ನೀರು ಹೋಗಿದೆ. ಆಮೇಲೆ ಇದು ಬಲ್ಬ್ ಯಾವುದು ವರ್ಕ್ ಆಗ್ತಿಲ್ಲ ನೋಡಿ. ನಾನು ಈಗ ಇಲ್ಲಿ ಇಂಡಿಕೇಟರ್ ಹಾಕ್ತೀನಿ, ಆನ್ ಮಾಡ್ತೀನಿ ನೋಡಿ. ಹಜಾರ್ಡ್ ಇಂಡಿಕೇಟರ್ ಆನ್ ಮಾಡಿದ್ದೆ, ಇಲ್ಲಿ ಆಗ್ತಾ ಉಂಟು. ಇದು ವರ್ಕ್ ಆಗ್ತಿಲ್ಲ. ಈ ಕಡೆ ಸೈಡ್ ಪರವಾಗಿಲ್ಲ, ಸಣ್ಣ ಉಂಟು. ಈ ಕಡೆ ಸೈಡು ನೋಡಿ, ಇಲ್ಲಿ ಆಗ್ತಾ ಉಂಟಲ್ಲ, ಆ ಕಡೆದು ಒಂದು ವರ್ಕ್ ಆಗ್ತಿಲ್ಲ. ಅದನ್ನೊಂದು ರಿಪ್ಲೇಸ್ ಮಾಡಬೇಕು. ಅದರ ಜೊತೆಗೆ ಇದೊಂದು ಹಾಕಿದೆ ನೋಡಿ ಗೈಸ್. ಇದು ಅಲ್ಲಿ ನಮ್ಮದು ಗಾರ್ಡ್. ಇದು ಆ್ಯಕ್ಚುಲಿ ಇದರದ್ದು ಎಂತ ಅಂದರೆ, ಇದು ಆ್ಯಕ್ಚುಲಿ ಬೈಕಿಗೆ ಹಾಕೋದಿಲ್ಲ. ಇದು ಎಲ್ಲಿ ಫಸ್ಟ್ ಟೈಮ್ ಎಲ್ಲಿ ಯೂಸ್ ಮಾಡಿದ್ರು ಹೇಳಿದ್ರೆ, ಮೋಟರ್ ರೇಸಲ್ಲಿ ಇದನ್ನು ಯೂಸ್ ಮಾಡ್ತಿದ್ರು. ಯಾಕಂದರೆ ಅಷ್ಟು ಸ್ಪೀಡಲ್ಲಿ ಹೋಗ್ತಿರುವಾಗ ಅದೇನಾಗ್ತದೆ, ತುಂಬ ಬೈಕೆಲ್ಲ ತುಂಬ ಕ್ಲೋಸು ರೇಸ್ ನಡೀತಿರುವಾಗ ಇದೇನಾಗ್ತದೆ, ಕ್ಲಚ್ ಹಿಡಿದೋಗ್ತದೆ. ಸೊ ಅದಕ್ಕೋಸ್ಕರ ಅದನ್ನು ಪ್ರೊಟೆಕ್ಷನ್ ಏನಾದ್ರು ಆಗಬಾರ್ದು ಅಂತೇಳಿ ಇದನ್ನು ಹಾಕ್ತಿದ್ರು. ಸೊ ಈಗ ನಾರ್ಮಲಾಗಿ ಈಗೆಲ್ಲ ವೆಹಿಕಲ್ ಕೂಡ ಹಾಕ್ತಾರೆ ಕ್ರ್ಯಾಶ್ ಗಾರ್ಡ್ ಆಗಿ. ಸೊ ಲಿವರ್ ಪ್ರೊಟೆಕ್ಷನ್ ಆಗಿ ಇದನ್ನು ಹಾಕ್ತಾರೆ. ಸೊ ನಾನು ಹಾಕಿದ್ದೇನೆ, ಮತ್ತು ಅದೊಂದು ಹಾಕಿದ್ದೇನೆ, ಅದು ಗೊತ್ತಿಲ್ಲ ನಿಮಗೆ. ಆಮೇಲೆ ಇದು ಮಡ್ಗಾರ್ಡ್ ಒಂದು ಚೇಂಜ್ ಮಾಡಿಸಿದೆ. ಇದೇ ಥರ ಮಳೆಗಾಲ ಆದಮೇಲೆ ನಾನು ಚೇಂಜ್ ಮಾಡಿದ್ದು. ಅದಕ್ಕೆ ಮುಂಚೆ ಮಾಡಬೇಕಿತ್ತು, ಅದು ನನಗೆ ಸಿಗಲಿಲ್ಲ. ಅಂದರೆ ಇದರ ಮೊದಲು ಇದು ಗೊತ್ತಿರ್ಬೋದು ನಿಮಗೆ, ಚಿಕ್ಕದೊಂದು ಮಡ್ಗಾರ್ಡ್ ಇತ್ತು. ಫುಲ್ಲು ನೀರೆಲ್ಲ ಇಲ್ಲಿ ಮೇಲೆಲ್ಲ ನೀರು ಇರ್ತಿತ್ತು, ಕೆಸರೆಲ್ಲ ಆಗ್ತಿತ್ತು. ಮತ್ತು ಇಲ್ಲಿ ನಮ್ಮದು ಬಾಕ್ಸ್ ಇತ್ತಲ್ಲ, ಇದರ ಒಳಗೆ ಸಹ ಫುಲ್ಲು ಕೆಸರೆಲ್ಲ ಹೋಗ್ತಿತ್ತು. ಆಮೇಲೆ ಅದನ್ನು ಚೇಂಜ್ ಮಾಡಿಸಿದೆ. ಆಮೇಲೆ ಮೊನ್ನೆ ಅಷ್ಟೇ ಒಂದು ವಾಶ್ ಮಾಡಿದ್ದೆ. ಮತ್ತು ಎಲ್ಲಿ ಸಹ ಹೋಗಲಿಲ್ಲ, 1-2 ರೈಡ್ ಇತ್ತು, ಅದನ್ನು ಸಹ ಕ್ಯಾನ್ಸಲ್ ಮಾಡಿದ್ವಿ. ಹುಷಾರೆಲ್ಲ ಇರಲಿಲ್ಲ. ಅದಕ್ಕೆ ತುಂಬ ದಿನ ಆಯಿತು ಅಂತ ನಾನೊಂದು ವೀಡಿಯೋನ ಮಾಡಿ. ಸೊ ಹಾಗೆ ಇವತ್ತೊಂದು ರಿಕವರಿ ಆಗಿದೆ. ಸೊ ಇವತ್ತೊಂದು ಮಾಡುವ ಅಂತ, ನಿಮಗೊಂದು ತೋರಿಸುವ ಅಂತ, ಬೈಕೆಲ್ಲ ಹೇಗೆ ಉಂಟು ಅಂತ. ಮತ್ತು ನಮ್ಮದು ಬೈಕಿದು ಸರ್ವಿಸ್ ಬಂದಿದೆ, 4ನೇ ಸರ್ವಿಸ್. 17 ತಾರೀಕಿಗೆ ಅಂತ ಇತ್ತು ಡೇಟ್. ಬಟ್ ನಂದು ಕಿಲೋಮೀಟ್ರ್ ಯಾವುದು ಸಹ ಆಗಿರಲಿಲ್ಲ. 8,000 ಚಿಲ್ಲರೆ ಕಿಲೋಮೀಟರ್ ಆಗಿದೆ. ಸೊ ಹಾಗೆ ಒಂದು ನಾಡ್ದು ಹೋಗುವ. ನೋಡಿ ಇಲ್ಲಿ ಕಿಲೋಮೀಟ್ರ್ಗಳೊಂದು ಬೈಕ್ ತಗೊಂಡು ನೋಡಿ, 8,515 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಸೊ ನನಗಿದ್ದದ್ದು 13,000ಕ್ಕೆ ಸರ್ವಿಸ್ ಇದ್ದದ್ದು. ಸೊ ಹಾಗೆ ಒಂದು 9,000 ಕಲೀಲಿ, ಆಮೇಲೆ ಮಾಡಿಸುವಂತ ಇದ್ದೇನೆ. ಮತ್ತು ಪೇಮೆಂಟ್ ಎಲ್ಲ ಆಗಲಿಲ್ಲ. ಸೊ ಹಾಗೆ ಈಗ ಮಾಡಿಸಿ ಯಾಕೆ ಸುಮ್ಮನೆ ಅಂತೇಳಿ. ಮತ್ತು ಕೆಲವೊಂದು ರೇಡಿಯೇಟರ್ ಗಾರ್ಡ್ ಒಂದು ಹಾಕ್ಸ್ಬೇಕು. ರೇಡಿಯೇಟರ್ಗೆ ಫುಲ್ಲು ಕಲ್ಲೆಲ್ಲ ರಟ್ಟಿ ಇದಾಗಿದೆ ನೋಡಿ. ಇಲ್ಲೆಲ್ಲ ಡ್ಯಾಮೇಜ್ ಆಗ್ತಾ ಬಂದಿದೆ. ಮತ್ತು ರಿಸ್ಕ್ ಬೇಡ ಅಂತೇಳಿ ಅದಕ್ಕೆ ಒಂದು ಗಾರ್ಡ್ ಹಾಕ್ಸ್ಬೇಕು. ಈ ಸರ್ತಿ ಹೋದರೆ 1-2 ಗಾರ್ಡ್ ಹಾಕ್ಸ್ಬೇಕು. ಮತ್ತು ಒಂದು ಇಂಡಿಕೇಟರ್ ಒಂದು ಚೇಂಜ್ ಮಾಡಿಸುವ ಅಂತಿದ್ದೇನೆ. ಸೊ ಹೋಪ್ಫುಲ್ಲಿ ಅದನ್ನು ಈ ಸರ್ತಿ ಮಾಡುವ. ಸೊ ಇದೇ ಒಂದು ಚಿಕ್ಕ ವ್ಲಾಗ್ ಅಷ್ಟೇ. ಮತ್ತು ಒಂದು ಲೈಕ್ ಮಾಡಿ. ಎಲ್ಲ ನಮ್ಮದೆಲ್ಲ ಅಷ್ಟೇನು ಆ್ಯಕ್ಟಿವ್ ಇಲ್ಲ, ಅದು ಈಗ ಪರವಾಗಿಲ್ಲ, ಇನ್ನು ಮಾಡ್ತೇನೆ. ಸೊ ಲೈಕ್ ಮಾಡಿ, ಒಂದು ಶೇರ್ ಮತ್ತು ಒಂದು ಕಮೆಂಟಲ್ಲಿ ಹಾಕಿ. ಓಕೆ, ಬಾಯ್. ಸಿಗುವಲ್ಲ ಮತ್ತೆ. ಇಲ್ಲಿ ನೋಡಿ ನಮ್ಮ ಬೇಕು. ನಾನೀಗ ವ್ಲಾಗ್ ಮಾಡ್ತಿದ್ದೆ ಅಂತೇಳಿ ನಾನು ಹಿಂದ್ಗಡೆ ಓಡಿ ಬಂದಿದ್ದೆ. ಇದಕ್ಕೆ ಒಂದು ಗಂಟೆ ಕಟ್ಟಿದ್ದೆ. ಅದು ಎಲ್ಲೇ ಬಿಸಾಕಿ ಬಂದಿದೆ. ಬೆಳಿಗ್ಗೆ ಒಂದು ಬೆಕ್ಕಿನ ಜಗಳ ಇತ್ತು, ಅದರಲ್ಲಿ ಇದರ ಗಂಟೆ ಒಂದು ಮಿಸ್ ಆಗಿದೆ. ಸೊ ಅದು ಈಗ ನಾನು ಎಲ್ಲಿಯಾದರೂ ಅಲ್ಲಿ ಬರ್ತಾ ಇರ್ತದೆ.